ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು. सभी हमारे BK9 न्यूज लाइव मीडिया चैनल, सभी हमारे HK न्यूज 24/7 KJ न्यूज इंडिया, मैं जर्नलिस्ट सूर्यवंशी। जैसा कि आज हम बीदर जिले के हुलसूर तालुके के बेलूर ग्राम में आ चुके हैं। यहाँ पर जय भवानी संस्थान के जो अध्यक्ष है यशस्वी जो सूर्यकांत चिलाबटे जी यहाँ पर बहुत ही बड़े पैमाने पे जो जय भवानी की बहुत ही बड़े पैमाने पे यात्रा कर रहे हैं। उन्होंने समस्त कर्नाटक, महाराष्ट्र, तेलंगाना, विशेष करके बीदर, बसो कल्याण, हुलसूर की आवाम को, महाजनता को इनवाइट किया। अभी हमारे BK9 न्यूज़, HK न्यूज़, KJ न्यूज़ इंडिया लाइव से आ रहे हैं। जो कमेटी के हैं प्रशांत जी चिलाबटे देखेंगे, उनका स्पीच। बने रहिए BK9 न्यूज़, HK न्यूज़, KJ न्यूज़ इंडिया के साथ, हर कदम हर वक्त आपके साथ। सर, मैं हमारे चैनल में आपका स्वागत करता हूँ। और क्या मैसेज देना चाहेंगे सर, कौन से तरीके से आप यात्रा कर रहे हैं, कैसे? ಎಲ್ಲ ಕನ್ನಡ. हाँ सर, क्या ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಗ್ರಾಮ ದೇವತೆಯಾದಂಥ ಜಗನ್ಮಾತೆ ಜೈ ಭವಾನಿ ಮತ್ತು ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತ ನಮ್ಮ ಜೈ ಭವಾನಿ ಉತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳು ಕಮಿಟಿಯಲ್ಲಿ ನಿರ್ಣಯಗೊಂಡು 2ನೇ ತಾರೀಕು ಅಕ್ಟೋಬರ್ 2, 2024ರಿಂದ 17 ಅಕ್ಟೋಬರ್ 2024ವರೆಗೆ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ, ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೂ. ಈ 15 ದಿವಸಗಳಲ್ಲಿ ನಾವು ಪ್ರತಿನಿತ್ಯವೂ ದೇವಿಯ ಅಭಿಷೇಕವನ್ನು ಕೈಗೊಳ್ತೀವಿ. ಬೆಳಗ್ಗೆ 5 ಗಂಟೆಗೆ ನಮ್ಮ ಅಭಿಷೇಕ ಪ್ರಾರಂಭವಾಗುತ್ತೆ. ಪ್ರತಿನಿತ್ಯ ಸಾಯಂಕಾಲ 7 ಗಂಟೆಗೆ ಸೂರ್ಯಕಾಂತ್ ಶಾಸ್ತ್ರಿಗಳ ನೇತೃತ್ವದಲ್ಲಿ ಜಗನ್ಮಾತೆ ಭವಾನಿ ಮಾತೆಯ ಪುರಾಣವನ್ನು ಇಟ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಶೆಟ್ಟಿ ಮಲ್ಶೆಟ್ಟಿ ಅವರು ಕೂಡ ನಡೆಸ್ಕೊಡ್ತಾರೆ. ತದನಂತರ ಎಲ್ಲ ಶಾಲಾ ಮಕ್ಕಳಿಗೆ ಒಂದು ವೇದಿಕೆಯನ್ನು ಒದಗಿಸ್ಕೊಡ್ತಾ ಇದ್ದೀವಿ. ಅವರ ಪ್ರತಿಭೆಗಳನ್ನು ಆಚೆ ಬರಲಿ ಅಂತ, ಮಕ್ಕಳಿಗೆ ಇದೇ ಸಣ್ಣ ವಯಸ್ಸಿನಲ್ಲಿ ಅವರ ವೇದಿಕೆಯ ಒಂದು ಭಯ ನೇತರ ಹೊರತೋಗಲಿ, ಆ ಪ್ರತಿಭೆ ಆಚೆ ಬರಲಿ ಅಂತ ಒಂದು ವೇದಿಕೆ ಇರುತ್ತೆ. ತದನಂತರ ದಿನ ಪ್ರಸಾದ ವ್ಯವಸ್ಥೆ ಮಾಡಿರ್ತೀವಿ. ಇಡೀ ಊರನ್ನು ನಾವು ದೀಪಾಲಂಕಾರದಿಂದ ಮದುಮಗಳಂತೆ ಕೊಂಗೊಳಿಸ್ತಾ ಇದೆ. ಪ್ರತಿ ವರ್ಷದ ಈ ವರ್ಷ ಅಲಂಕಾರ ಮಾಡಿಸಿದ್ದೀವಿ ಊರಿಗೆ. 11ನೇ ತಾರೀಕು ದಸರಾ ಹಬ್ಬದ ಒಂದು ದಿವಸ ಮೊದಲು ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿನಿತ್ಯ ಪುರಾಣ ಶುರುವಾಗೋಕ್ಕಿಂತ ಮುಂಚೆ ದೀಪೋತ್ಸವ ಇರುತ್ತೆ ಅವತ್ತಿನ ದಿವಸ. ತದನಂತರ 12ನೇ ತಾರೀಕು ದಸರಾವನ್ನು ಇಡೀ ಊರಿಗೆ ತುಂಬ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. 13ನೇ ತಾರೀಕಿನಿಂದ ನಾವು ವಿವಿಧ ರಾಜ್ಯಾದ್ಯಂತ ವಿವಿಧ ಕಲಾ ತಂಡಗಳಿಂದ ಮತ್ತು ಕಲಾವಿದರನ್ನು ನಾವು ಕರೆಸ್ಕೊಳ್ತಾ ಇದ್ದೀವಿ. ಇಲ್ಲಿ ಸಾಮಾಜಿಕ ಮತ್ತು ಜಾನಪದ ಸೊಗಡಿನ ಕಲಾವಿದರನ್ನ ಬಂದು ನಮ್ಮಲ್ಲಿ ಅವ್ರಿಗೊಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ. 13ನೇ ತಾರೀಕಿಗೆ ನಮ್ಮ ಒಂದು ಸಾಮಾಜಿಕ ನಾಟಕವನ್ನು ಇಟ್ಕೊಂಡಿದ್ದೀವಿ, ತಾಯಿಯ ಕರಳು ಅಂತ. ಅದ್ರ ಜೊತೆಗೆ ಒಬ್ಬರು ಮ್ಯಾಜಿಷಿಯನ್ ಕೂಡ ಇರ್ತಾರೆ, ಮಕ್ಕಳಿಗೆಲ್ಲ ಮನೋರಂಜನೆ ಕೈಗೊಳ್ಳೋದಕ್ಕೋಸ್ಕರ. 14ನೇ ತಾರೀಕಿಗೆ ನಮ್ಮ ಹೆಸರಾಂತ ಹಾಸ್ಯ ನಟರಾದಂಥ ತುಂಬ ಟಿ ವಿಗಳು ನೋಡಿರ್ತೀವಿ ನೀವು, ಮಜಾ ಭಾರತ ಮತ್ತು ಕಾಮಿಡಿ ಕಿಲಾಡಿಗಳಲ್ಲೆಲ್ಲ GK TVಯಲ್ಲಿ ಬರ್ತಕ್ಕಂಥ ಸಂಜು ಬಸಯ್ಯ ಮತ್ತು ಅವರ ಶ್ರೀಮತಿಗಾದಂಥ ಪಲ್ಲವಿ ಸಂಜು ಬಸಯ್ಯನವರು ಹೋದ ವರ್ಷವೂ ಬಂದು ನಮ್ಮ ಹತ್ರ ಇಲ್ಲಿ ಅವ್ರ ಕಾರ್ಯಕ್ರಮ ಕೊಟ್ಟಿದ್ದರು. ಆದರೂ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಮತ್ತೆ ಪುನಃ ಅವ್ರನ್ನ ಮತ್ತೆ ನಾವು ಕರ್ಸ್ಕೊಳ್ತೇವೆ ಈ ವರ್ಷವೂ ಕೂಡ ನಮ್ಮ ಇಲ್ಲಿನ ಜನರ ಮನೋರಂಜನೆಗೊಳಿಸೋದಕ್ಕೆ. ಅದೇ ರೀತಿ 15ನೇ ತಾರೀಕು ಕೂಡ ನಾವು ಬೀದರ್ನ ಹೆಸರಾಂತ ನೃತ್ಯಾಲಯ ಆದಂಥ ನಾಟ್ಯಶ್ರೀ ನೃತ್ಯಾಲಯ ರಾಣಿ ಸುಧಾಮೂರ್ತಿ ನೇತೃತ್ವದಲ್ಲಿ ಏನು ಅವರು ಕಾರ್ಯಕ್ರಮ ಕೊಡ್ತಾರೆ, ಅವರಿಂದ ನಾವು ಹಲವಾರು ಜಾನಪದ ಸಂಗೀತಗಳ ಮೇಲೆ ಮತ್ತು ಭಾವಗೀತೆಗಳ ಮೇಲೆ ತುಂಬ ಕಲರ್ಫುಲ್ ಅಂತ ತುಂಬ ವೈವಿಧ್ಯವಂತ ನೃತ್ಯಗಳನ್ನ ಪ್ರದರ್ಶನ ಮಾಡ್ತಾರೆ ಅವರು. ಅದ್ರ ಜೊತೆಗೆ ಮತ್ತು ಹಾಸ್ಯ ಕಲಾವಿದರು ಕೂಡ ಇರ್ತಾರೆ, TV ಸ್ಟಾರ್ಸ್ಗಳು ಇರ್ತಾರೆ. 16ನೇ ತಾರೀಕಿಗೆ ನಾವು ಜೂನಿಯರ್ ಸ್ಟಾರ್ಸ್, ನಮ್ಮ ಚಂದನವನದ ಏನು ದಿಗ್ಗಜ ನಟರುಗಳಿದ್ದಾರಲ್ಲ, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಯಶ್ ಅವರಾಗಿರ್ಬೋದು, ಅಥವಾ ರಾಜ್ಕುಮಾರ್ ಅವರಾಗಿರ್ಬೋದು, ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಇವರೆಲ್ಲರ ಒಂದು ಜೂನಿಯರ್ ಕಲಾವಿದರು ಏನಿರ್ತಾರೆ ಅವರೆಲ್ಲ ಒಂದು ಜುಗಲ್ಬಂದಿ ಕಾರ್ಯಕ್ರಮನ ನಾವು ಇಟ್ಕೊಂಡಿದ್ದೀವಿ. ಒಂದು ರಸಮಂಜರಿ ಕಾರ್ಯಕ್ರಮನ 16ನೇ ತಾರೀಕಿಗೆ ಇದೆ. ತದನಂತರ 17ನೇ ತಾರೀಕಿಗೆ ಬೆಳಗ್ಗೆ ಸುಮಾರು 5 ಗಂಟೆಗೆ ಮಹಾಭಿಷೇಕ ಸ್ಟಾರ್ಟ್ ಆಗುತ್ತೆ. ಹುಣ್ಣಿಮೆ ದಿವಸ ನಮ್ಮ ಜಾತ್ರೆ ಕೂಡ ಅವತ್ತೇ ಇರುತ್ತೆ. ಮಹಾಭಿಷೇಕದ ನಂತರ ಪಲ್ಲಕ್ಕಿ ಮೆರವಣಿಗೆಯನ್ನು ಆನೆ ಮೇಲೆ ಅಂಬಾರಿ ಇಟ್ಟು ಪಲ್ಲಕ್ಕಿ ಮೆರವಣಿಗೆ ನಾವು ಇಡೀ ಊರು ತುಂಬ ಕೈಗೊಳ್ಳುತ್ತೇವೆ. ಪುಣೆಯಿಂದ ಡೋಲ್ ತಾಶೆ ಪಾಠಕ ತಂಡ ಬರುತ್ತೆ. ಆಮೇಲೆ ಕೇರಳದಿಂದ ನಾವು ಈ ಸಲ ವಿಶೇಷವಾಗಿ ಚಂಡಿಕಾ ಮೇಳ ವಾದ್ಯಗಳನ್ನು ತರಿಸ್ತಾ ಇದ್ದೀವಿ ಮೆರವಣಿಗೆಯಲ್ಲಿ ಭಾಗವಹಿಸುವ. ಅದರ ಜೊತೆಗೆ ನಂದಿಧ್ವಜ ಕುಣಿತ ಮತ್ತು ಪೂಜೆ ಕುಣಿತ, ಆಮೇಲೆ ಚನ್ನಪಟ್ಟಣದಿಂದ ಒಂದು ತಮಟೆಯ ತಂಡ ಬರ್ತಾ ಇದೆ ಈ ಸಲ ಸ್ಪೆಷಲ್ ಆಗಿ. ಈ ಎಲ್ಲ ಹಲವಾರು ಜಾನಪದ ತಂಡಗಳಿಂದ, ಕಲಾ ತಂಡಗಳಿಂದ ತುಂಬ, ಮತ್ತು DJನೂ ಇರುತ್ತೆ. ಅದ್ರ ಜೊತೆಗೆ ಕೋಲಾಟ, ಲೇಜಿಮ್ ಮಕ್ಕಳಿಂದ ಇದನ್ನೆಲ್ಲ ಸೇರಿಸ್ಕೊಂಡಿದ್ದೀವಿ. ತುಂಬ ಅದ್ಧೂರಿಯಾಗಿ ಮೆರವಣಿಗೆ ಇರುತ್ತೆ 17ನೇ ತಾರೀಕಿಗೆ. ಸೊ ನಾನು ನಿಮ್ಮೆಲ್ಲ ನೋಡ್ತಿದ್ದ ನಿಮ್ಮೆಲ್ಲ ವ್ಯೂವರ್ಸ್ಗೆ, ನಿಮ್ಮೆಲ್ಲ ಚಾನಲ್ ನೋಡ್ತಿದ್ದ ವೀಕ್ಷಕರಿಗೆ ನಾವು ಏನು ಹೇಳ್ಕೋದ, ದಿನನಿತ್ಯ ಕಾರ್ಯಕ್ರಮಗಳು ಕೂಡ 17ನೇ ತಾರೀಕು ಜೊತೆಗೂಡಿ ದಿನನಿತ್ಯ ಕಾರ್ಯಕ್ರಮ ಸ್ವಲ್ಪ ತಮ್ಮ
ಬಿಡುವು ಮಾಡಿಕೊಂಡು ಬಂದು ಈ ಕಾರ್ಯಕ್ರಮದ ರಸದೌತಣವನ್ನು ತಾವು ಸವಿದು ಇಲ್ಲಿ ತಾಯಿಯ ಆಶೀರ್ವಾದ ಪಡೆದುಕೊಂಡು ಕೃಪೆಗೆ ಪಾತ್ರ ಒಳಗಾಗಬಹುದು ಅಂತ ನಾನು ತಮ್ಮನ್ನು ಕೇಳ್ಕೊಳ್ತೇನೆ. ಪ್ರಿಯ BK9 ನ್ಯೂಸ್ ವೀಕ್ಷಕರೇ, HK ನ್ಯೂಸ್ ವೀಕ್ಷಕರೇ, KJ ನ್ಯೂಸ್ ವೀಕ್ಷಕರೇ, ಇವತ್ತಿನ ದಿವಸ ನಮ್ಮ BK9 ನ್ಯೂಸ್, HK ನ್ಯೂಸ್, KJ ನ್ಯೂಸ್ ಲೈವ್ ಹತ್ರ ಬರ್ತಾ ಇದ್ದಾರೆ ಹಿರಿಯ ಪತ್ರಕರ್ತರು ಹಾಗೂ ಪುರಾಣಿಕರಾದಂಥ ಇರ್ಶೆಟ್ಟಿ ಮಲ್ಶೆಟ್ಟಿ ಅವರು. ನೋಡೋಣ ಈ ಜಾತ್ರೆ ಬಗ್ಗೆ ಏನೇ ಸಂದೇಶ ಕೊಡ್ತಾರೆ ವಿಶೇಷ ಬಸವ ಕಲ್ಯಾಣ ಮಹಾಜನತೆಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಏನು ಸಂದೇಶ ಕೊಡ್ಬೋದು ಸರ್? ಜೈ ಭವಾನಿಯ 4ನೇ ನವರಾತ್ರಿ ದಿನದ ವಿಶೇಷ ತಮ್ಮೆಲ್ಲರಿಗೆ ಶುಭಾಶಯಗಳು ತಿಳಿಸುತ್ತಾ, ಇಡೀ ಬೀದರ್ ಜಿಲ್ಲೆಗೆ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ಬೇಲೂರು ಗ್ರಾಮದಲ್ಲಿ ಜೈ ಭವಾನಿ ಜಾತ್ರೆಯು ಸುಮಾರು ಒಂದು ತಲಾಂತರದಿಂದ 77ನೇ ವರ್ಷದ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಿಂದ ವೈಭವದಿಂದ ಅರ್ಥಪೂರ್ಣವಾಗಿ ಜರುಗುತ್ತಲಿದೆ. ನಮ್ಮ ಸೂರ್ಯಕಾಂತ್ ಚಿಲಾಬಟ್ಟಿ ಅವರು ಬಂದ ನಂತರ ಸತತವಾಗಿ 3 ವರ್ಷದಿಂದ ವೈಭವವಾಗಿ ಅರ್ಥಪೂರ್ಣವಾಗಿ ಆಚರಣೆ ಆಗ್ತಾಯಿದೆ. ಆನೆಯ ಮೇಲೆ ಅಂಬಾರಿ ದಸರಾ ದರ್ಬಾರ್, ಮೈಸೂರಿನ ದಸರಾ ದರ್ಬಾರ್ ನಮ್ಮ ಬೇಲೂರಿನಲ್ಲಿ ಕಾಣ್ತಾ ಇದೆ. ಕೊಲ್ಲಾಪುರ ಮಹಾಲಕ್ಷ್ಮಿ, ತುಳಜಾ ಭವಾನಿ, ಮೈಸೂರು ಚಾಮುಂಡಿ, ಈ 3 ಅವತಾರಗಳು ನಮ್ಮ ಬೇಲೂರು ಭವಾನಿ ಜಾತ್ರೆಯಲ್ಲಿ ಕಾಣಬಹುದು. ಇಂಥ ಒಂದು ಅದ್ಭುತ ಜಾತ್ರೆಯನ್ನು ನೋಡಲು 2 ಕಣ್ಣುಗಳು ಸಾಲುವುದಿಲ್ಲ. ಸುತ್ತಮುತ್ತಲಿನ ಎಲ್ಲ ತಾಯಂದಿರು ತಮ್ಮ ತಮ್ಮ ಗಂಡು ಮನೆಯಿಂದ ತವರು ಮನೆಗೆ ಬಂದು ಈ ಹುಣ್ಣಿಗೆ ತಮ್ಮ ಕಣ್ಣುಗಳನ್ನು ತುಂಬಿಕೊಂಡು ಭವಾನಿಗೆ ಪಾತ್ರರಾಗಿ ತಮ್ಮ ಆಶೀರ್ವಾದವನ್ನು ಪಡೆದುಕೊಂಡು ಪುನೀತರಾಗುತ್ತಾರೆ. ಇದು ಸುಮಾರು 15 ದಿವಸದ ಕಾರ್ಯಕ್ರಮ. ಅಮಾವಾಸ್ಯೆಗೆ ಪ್ರಾರಂಭವಾಗಿ ಹುಣ್ಣಿಗೆ ಮುಕ್ತಾಯವಾಗ್ತದೆ. ನಾವು 25 ವರ್ಷದಿಂದ ದೇವಿಯ ಮಹಾತ್ಮ್ಯ ಪುರಾಣವನ್ನು ಪಾರಾಯಣ ಮಾಡುತ್ತಲೇ ಬಂದಿದ್ದೇವೆ. ಈಗ 3 ವರ್ಷದಿಂದ ಸೂರ್ಯಕಾಂತ್ ಶಾಸ್ತ್ರಿಯವರ ನೇತೃತ್ವದಲ್ಲಿ ಒಳ್ಳೆಯ ಅನುಭವ ಅಮೃತ ನೀಡುತ್ತಲಿದ್ದಾರೆ ತಾಯಿಯ ಬಗ್ಗೆ. ಅದೇ ರೀತಿ ಒಳ್ಳೆಯ ವಿವಿಧ ಸಂಸ್ಕೃತ ಕಾರ್ಯಕ್ರಮಗಳು ನಡೀತಾ ಇವೆ. ಆಮೇಲೆ 13ರಿಂದ ಹಬ್ಬದ ಮರುದಿವಸ 13ರಿಂದ 17ರವರೆಗೆ 5 ದಿವಸ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಜಾಗ ಸಾಲುವುದಿಲ್ಲ, ಅಷ್ಟೊಂದು ಜನ ಸೇರ್ತಾರೆ. ಇದು ಒಂದು ಮೊನ್ನೆ ನಮ್ಮ ಉದ್ಘಾಟನೆಗೆ ಸನ್ಮಾನ್ಯ ಶಾಸಕ ಶರಣು ಸಲ್ಗಾರ್ ಅವರು ಹೇಳಿದರು, ದಸರಾ ಮಹೋತ್ಸವ ಇಲ್ಲೇ ಬೇಲೂರಿನಲ್ಲಿ ನಾವು ಕಾಣುತ್ತಲಿದ್ದೇವೆ, ಅದು ಎಲ್ಲಾರು ನೋಡಬೇಕಾದ್ರೆ ನಮ್ಮ ತಾಲೂಕಿನಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬೇಲೂರಿನಲ್ಲಿ ಮಾತ್ರ ಎಂದು ಹೆಮ್ಮೆ ಪಡೆದರು. ಇಂಥ ಒಂದು ದೊಡ್ಡ ವೈಭವದ ಜಾತ್ರೆ ನಮ್ಮೂರಲ್ಲಿ ನಡೆಯೋದು ನಮ್ಮ ಸುದೈವ. ಇದಕ್ಕೆ ಭವಾನಿ ಬೇಲೂರು ಅಂತಲೂ ಹೆಸರು ಆಗಬಹುದು ಮುಂದಿನ ದಿನದಲ್ಲಿ. ಇಲ್ಲಿ ನೋಡಿರ್ತಕ್ಕಂಥ ಒಂದು ಮದುಮಗನ ಶೋಭೆ, ಒಂದು ಮದುವಣಗಿತ್ತಿ ಅಂಥೇಳಿ ಒಂದು ಲೈಪದ ದೀಪದ ಅಲಂಕಾರ ನೋಡ್ಬೋದು. ಮತ್ತು ಹುಣ್ಣಿಮೆ ದಿವಸ ಅಂತೂ ಎಲ್ಲ ಕಲಾತಂಡ ಬರ್ತಲಿದ್ದಾರೆ. ಅಂತಾರಾಜ್ಯದ ಕೇರಳದ ಚಂಡಿ ಕಲಾತಂಡ, ಆಮೇಲೆ ರಾಮನಗರ, ಚಾಮರಾಜಪೇಟೆ, ಮೈಸೂರು, ಮಂಡ್ಯ, ಚನ್ನಪಟ್ಟಣ, ವೀರಭದ್ರ ಕುಣಿತ, ಪೂಜಾ ಕುಣಿತ, ಇವೆಲ್ಲ ಕರಡಿ ಕುಣಿತ ಎಲ್ಲ ಕಲಾವಿದರು ಬಂದು ತಮ್ಮ ದೃಶ್ಯವನ್ನು ತೋರಿಸಲಿದ್ದಾರೆ. ಆದ್ದರಿಂದ ತಮ್ಮೆಲ್ಲರಿಗೆ ಭಕ್ತರಲ್ಲಿ ಕೇಳ್ಕೊಳ್ಳೋದೆಂದರೆ ತಾವೆಲ್ಲರೂ ಹುಣ್ಣಿಮೆ ದಿವಸ ಹಗಲತ್ತಿನಲ್ಲಿ ಡೇದಲ್ಲಿ ಇರುತ್ತದೆ. ದಿನದಲ್ಲಿ ಮುಂಜಾನೆ 8 ಗಂಟೆಗೆ ಪ್ರಾರಂಭವಾದರೆ ಸುಮಾರು ಸಾಯಂಕಾಲ 6 ಗಂಟೆವರೆಗೆ ನಡೀತಾ ಇರ್ತದೆ. ತಾವೆಲ್ಲರೂ ದೇವಿಯ ಕೃಪೆಗೆ ಪಾತ್ರರಾಗಿ ಆಶೀರ್ವಾದವನ್ನು ಪಡೆದು ತಮ್ಮ ಜನ್ಮವನ್ನು ಪುನೀತವಾಗಿ ಮಾಡಿಕೊಂಡು ಮೋಕ್ಷ ಪಡೆಯಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. अभी हमारे BK9 न्यूज़ लाइव मीडिया, HK न्यूज़, KJ न्यूज़ से जो कमेटी के सदस्य हैं प्रशांत चिलावटे जी ने और जो मीडिया के जो रिपोर्टर है वीरशेट्टी मलशेट्टी जी ने अभी हमारे BK9 न्यूज़ से बातचीत की है, HK न्यूज़ से की है, KJ न्यूज़ से की है. तो जैसा कि देख सकते हैं ये जो कमेटी के अध्यक्ष है सूर्यकांत चिलावटे जी, यहाँ बेलूर में भव्य दिव्य प्रमाण पर बहुत ही बड़े पैमाने पर यह कार्यक्रम आयोजन किया है. तो उन्होंने पूरे बीदर डिस्ट्रिक्ट और बसव कल्याण के महाजनता को उन्होंने इस कार्यक्रम को इनवाइट किया है. देखते रहिए BK9 न्यूज़, HK न्यूज़, KJ न्यूज़, हर कदम हर वक्त आपके साथ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್